ಧಾರವಾಡದಲ್ಲಿ ಬಹುಮಹಡಿ ಕಟ್ಟಡ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಧಾರವಾಡದಲ್ಲಿ ಬಹುಮಹಡಿ ಕಟ್ಟಡ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ಕಟ್ಟಡ ದುರಂತದಲ್ಲಿ 4 ಜನ ಸಾವನ್ನಪ್ಪಿದ್ದಾರೆ. 54 ಜನರನ್ನ ಈಗ ರಕ್ಷಣೆ ಮಾಡಲಾಗಿದೆ. ಕುಸಿದು ಬಿದ್ದ ಕಟ್ಟಡದ ಕೆಳಗೆ ರಾತ್ರಿ ಇಡೀ ಕಾರ್ಯಾಚರಣೆ ಮಾಡಲಾಗಿತ್ತು. ಲಕ್ನೋದಿಂದ ಆಗಮಿಸಿದ ಈಗಾಗಲೇ ಎನ್ಡಿಆರ್ಎಫ್ ಟೀಮ್, ಆದರೆ ಸ್ಥಳಕ್ಕೆ ಇನ್ನೂ ಆಗಮಿಸಿಲ್ಲ. ರಾತ್ರಿ 1:30ಕ್ಕೆ ಎನ್ಡಿಆರ್ಎಫ್ ತಂಡ ಸ್ಥಳಕ್ಕೆ ಇನ್ನೂ ಆಗಮಿಸಿಲ್ಲ. ಬಟ್ ಧಾರವಾಡಕ್ಕೆ ಈಗಾಗಲೇ ಎನ್ಡಿಆರ್ಎಫ್ ಟೀಮ್ ಬಂದಿದೆ. ಇನ್ನು ಕಟ್ಟಡ ಮಾಲೀಕರು ಮತ್ತು ಇಂಜಿನಿಯರಿಂಗ್ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಜೊತೆಗೆ ಧಾರವಾಡ ಉಪನಗರ ಠಾಣೆಯಲ್ಲೂ ಕೂಡ ಕೇಸ್ ದಾಖಲಾಗಿದೆ. ಅವಶೇಷಗಳಡಿ ಇನ್ನು 30ರಿಂದ 40 ಜನ ಸಿಲುಕಿರುವ ಶಂಕೆ ಈಗ ವ್ಯಕ್ತವಾಗಿದೆ. ಘಾಜಿಯಾಬಾದ್ ಎನ್ಡಿಆರ್ಎಫ್ನ ಮತ್ತೊಂದು ತಂಡ ಈಗಾಗಲೇ ಆಗಮಿಸಿದೆ. ಕೆಲವೇ ಕ್ಷಣಗಳಲ್ಲಿ ಘಟನಾ ಸ್ಥಳಕ್ಕೆ ಎನ್ಡಿಆರ್ಎಫ್ ಟೀಮ್ ಆಗಮಿಸಿದೆ. ಧಾರವಾಡದ ಕುಮಾರೇಶ್ವರ ನಗರದಲ್ಲಿ ನಿರ್ಮಾಣ ಹಂತದ ಬಹುಮಹಡಿ ಕಟ್ಟಡ ಕುಸಿದು 4 ಸಾವಿಗೀಡಾಗಿದ್ದಾರೆ. ಇನ್ನು 50ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ರಕ್ಷಿಸಲಾಗಿದೆ. ಅವಶೇಷಗಳಡಿ ಸಿಲುಕಿರುವವರಿಗೆ ರಕ್ಷಣಾ ಕಾರ್ಯ ಈಗ ಭರದಿಂದ ಸಾಗಿದೆ. 78 ಜನರ ರಕ್ಷಣಾ ತಂಡದಿಂದ ಈಗ ಕಾರ್ಯಾಚರಣೆನ ಮುಂದುವರೆಯಲಿದೆ. ನೀವು T5 ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ನಿನ್ನೆ ನಡೆದಂತಹ ಘಟನೆ ಇದು. ಧಾರವಾಡದ ಕುಮಾರೇಶ್ವರ ನಗರದಲ್ಲಿ ನಿರ್ಮಾಣ ಹಂತದ ಬಹುಮಹಡಿ ಕಟ್ಟಡ ಕುಸಿದು 4 ಸಾವನ್ನಪ್ಪಿದ್ದಾರೆ. 54ಕ್ಕೂ ಹೆಚ್ಚು ಜನರನ್ನ ಈಗ ರಕ್ಷಣೆ ಮಾಡಲಾಗಿದೆ. ಅವಶೇಷಗಳಡಿ ಸಿಲುಕಿರುವವರಿಗಾಗಿ ರಕ್ಷಣಾ ಕಾರ್ಯ ಈಗ ಭರದಿಂದ ಸಾಗಿದೆ. ಇನ್ನು 6ಕ್ಕೂ ಹೆಚ್ಚು ಜೆಸಿಬಿ ಯಂತ್ರಗಳು, 5 ಬೃಹತ್ ಕ್ರೇನ್ಗಳ ಸಹಾಯದಿಂದ ಈಗ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಸಮಾಧಾನದ ಸಂಗತಿ ಅಂದ್ರೆ ಇಲ್ಲಿ ಇಷ್ಟು ದೊಡ್ಡ ಮಟ್ಟದ ಅವಘಡ ಸಂಭವಿಸಿದ್ರು ಕೂಡ ರಕ್ಷಿಸಲ್ಪಟ್ಟ ಜನರ ಪೈಕಿ ಯಾರಿಗೂ ಕೂಡ ದೊಡ್ಡ ಮಟ್ಟದ ಗಾಯಗಳಾಗಿಲ್ಲ. ಇದು ಒಂದು ಕಡೆ ಜಿಲ್ಲಾಡಳಿತಕ್ಕೆ ಒಂದು ಸಮಾಧಾನ ತಂದಿದೆ. ಇನ್ನೊಂದು ನೋವಿನ ಸಂಗತಿ ಏನಂದ್ರೆ 4 ಜನಕ್ಕೂ ಸಾವನ್ನಪ್ಪಿದ್ದಾರೆ ಈ ಘಟನೆಯಲ್ಲಿ. ಈಗಾಗಲೇ ಎನ್ಡಿಆರ್ಎಫ್ ಟೀಮ್ ಆಗಮಿಸಿದೆ ಧಾರವಾಡಕ್ಕೆ, ಆದರೆ ಸ್ಥಳಕ್ಕೆ ಇನ್ನೂ ಆಗಮಿಸಿಲ್ಲ. ಓಕೆ, ಒಂದು ಎನ್ಡಿಆರ್ಎಫ್ ತಂಡ ಅಂದ್ರೆ ಲಕ್ನೋಯಿಂದ ಆಗಮಿಸಿರುವಂತಹ ಎನ್ಡಿಆರ್ಎಫ್ ತಂಡ ಈಗ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಇನ್ನು ಘಾಜಿಯಾಬಾದ್ ಎನ್ಡಿಆರ್ಎಫ್ ನ ಮತ್ತೊಂದು ತಂಡ ಧಾರವಾಡಕ್ಕೆ ಆಗಮಿಸಿದೆ, ಆದ್ರೆ ಸ್ಥಳಕ್ಕೆ ಇನ್ನೂ ಆಗಮಿಸಿಲ್ಲ. ಕೆಲವೇ ಕ್ಷಣಗಳಲ್ಲಿ ಘಟನಾ ಸ್ಥಳಕ್ಕೆ ಈಗ ಎನ್ಡಿಆರ್ಎಫ್ ಟೀಮ್ ಆಗಮಿಸಲಿದೆ. ಹೀಗಾಗಿ 4 ಜನ ಸಾವನ್ನಪ್ಪಿದ್ದಾರೆ. 54 ಹೆಚ್ಚು ಮಂದಿಯನ್ನ ಈಗ ರಕ್ಷಣೆ ಮಾಡಲಾಗಿದೆ. ನಿಜಕ್ಕೂ ಒಂದು ನೋವಿನ ಸಂಗತಿ ಅಂದ್ರೆ ಒಂದು ಕಡೆ 54 ಜನರನ್ನ ರಕ್ಷಣೆ ಮಾಡಿದ್ದಾರೆ, ಆದರೆ 4 ಬಡ ಜೀವಗಳು ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ನೀವು ನೋಡ್ತಾ ಇದ್ರ ಈಗಾಗಲೇ ಎನ್ಡಿಆರ್ಎಫ್ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ಲಕ್ನೋದಿಂದ ಆಗಮಿಸಿದಂತ ಎನ್ಡಿಆರ್ಎಫ್ ತಂಡ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಇನ್ನೂ ಸಾಕಷ್ಟು ಜನ ಅವಶೇಷಗಳಡಿ ಸಿಲುಕಿಕೊಂಡಿದ್ದಾರೆ ಅನ್ನೋ ಶಂಕೆ ಕೂಡ ಇದೆ. ಅವರನ್ನ ರಕ್ಷಣೆ ಮಾಡಬೇಕು ಅಂತ ಸಾಕಷ್ಟು ಕಾರ್ಯಾಚರಣೆ ಟೀಮ್ಸ್ ತೊಡಗಿದೆ ಅಂತಾನೆ ಹೇಳ್ಬೋದು. ಅಲ್ಲಿ ಸಾಕಷ್ಟು ಜನ ಇನ್ನೂ ಅಲ್ಲಿ ಆಗಮಿಸಿದ್ದಾರೆ. ಅಂದ್ರೆ ಯಾರ್ಯಾರು ಅವಶೇಷಗಳಲ್ಲಿ ಸಿಲುಕಿದ್ದಾರೋ ಅವರ ಸಂಬಂಧಿಕರ ಜನ ಅಲ್ಲಿ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತು ಇನ್ನೊಂದು ಕಡೆ ಕಟ್ಟಡ ಮಾಲೀಕರ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ ಮತ್ತು ಇಂಜಿನಿಯರ್ ಕೂಡ ಅವರ ವಿರುದ್ಧನೂ ಕೂಡ ಈಗ ಕೇಸ್ ಅನ್ನ ದಾಖಲು ಮಾಡಲಾಗಿದೆ. 54ಕ್ಕೂ ಹೆಚ್ಚು ಜನರನ್ನ ಈಗ ರಕ್ಷಣೆ ಮಾಡಿದ್ದಾರೆ. ಅದರ ಜೊತೆಗೆ 4 ಜನ ಸಾವನ್ನಪ್ಪಿದ್ದಾರೆ. ನಿಜಕ್ಕೂ ಅದು ಬಹಳ ನೋವಿನ ಸಂಗತಿ ಅಂತಾನೆ ಹೇಳ್ಬೋದು. ಈಗಾಗಲೇ 2 ಕಾರ್ಯಾಚರಣೆ ಟೀಮ್ಸ್ ಜೆಸಿಬಿಗಳ ಮುಖಾಂತರ ಈಗ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. 5 ಬೃಹತ್ ಕ್ರೇನ್ಗಳ ಸಹಾಯದಿಂದ ಈಗ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಇನ್ನು ಲಕ್ನೋದಿಂದ ಎನ್ಡಿಆರ್ಎಫ್ ಟೀಮ್ ಆಗಮಿಸಿದೆ, ಅದು ಕಾರ್ಯಾಚರಣೆನ ಮುಂದುವರೆಸಿದ್ದಾರೆ. ಘಾಜಿಯಾಬಾದ್ನ ಎನ್ಡಿಆರ್ಎಫ್ ಟೀಮ್ ಧಾರವಾಡಕ್ಕೆ ಆಗಮಿಸಿದೆ, ಆದರೆ ಸ್ಥಳಕ್ಕೆ ಇನ್ನೂ ಆಗಮಿಸಿಲ್ಲ. ಕೆಲವೇ ಕ್ಷಣಗಳಲ್ಲಿ ಲಕ್ನೋದಿಂದ ಆಗಮಿಸಿರುವಂತ ಅಂದ್ರೆ ಘಾಜಿಯಾಬಾದ್ನಿಂದ ಆಗಮಿಸಿರುವಂತ ಎನ್ಡಿಆರ್ಎಫ್ ಟೀಮ್ ಸ್ಥಳಕ್ಕೆ ಬರಲಿದೆ. ಕಾಂಪ್ಲೆಕ್ಸ್ ಕುಸಿತಕ್ಕೆ ಸಂಬಂಧಿಸಿದಂತೆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ ಹೆಚ್ಚು ಜನರನ್ನ ಕಟ್ಟಡದ ಕೆಳಭಾಗದಿಂದ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಮಧ್ಯೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡ ಸ್ಥಳಕ್ಕೆ ಆಗಮಿಸಿದೆ. ಇನ್ನು ಕಾರ್ಯಾಚರಣೆಗೆ ಮತ್ತಷ್ಟು ಚುರುಕುಗೊಂಡಿದೆ. ಸಾವಿನ ಸಂಖ್ಯೆ 4ಕ್ಕೇರಿದ್ದು ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ.
ಕುಮಾರೇಶ್ವರ ನಗರದಲ್ಲಿ ನಿರ್ಮಾಣ ಹಂತದ ಬಹುಮಹಡಿ ಕಟ್ಟಡ ಕುಸಿದು 3 ಸಾವಿಗೀಡಾಗಿದ್ದಾರೆ. ಇದುವರೆಗೂ 50ಕ್ಕೂ ಹೆಚ್ಚು ಜನರನ್ನು ರಕ್ಷಿಸಿದ್ದು, ಅವಶೇಷಗಳಡಿ ಸಿಲುಕಿರುವವರಿಗಾಗಿ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಇನ್ನು 6ಕ್ಕೂ ಹೆಚ್ಚು ಜೆಸಿಬಿ ಯಂತ್ರಗಳು 5 ಬೃಹತ್ ಕ್ರೇನ್ಗಳ ಸಹಾಯದಿಂದ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಸಮಾಧಾನದ ಸಂಗತಿಯೆಂದರೆ ಇಷ್ಟು ದೊಡ್ಡ ಮಟ್ಟದ ಅವಘಡ ಸಂಭವಿಸಿದ್ರೂ ರಕ್ಷಿಸಲ್ಪಟ್ಟ ಜನರ ಪೈಕಿ ಯಾರಿಗೂ ದೊಡ್ಡ ಮಟ್ಟದ ಗಾಯಗಳಾಗಿಲ್ಲ. ಇದು ಒಂದು ಕಡೆ ಜಿಲ್ಲಾಡಳಿತಕ್ಕೆ ಸಮಾಧಾನ ತಂದಿದ್ದು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಉಪನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಮಗೆ ಇರುವ ಇನ್ಫಾರ್ಮೇಶನ್, ಪೇರೆಂಟ್ಸ್ ಇಂದ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಒಂದು 11 ಜನ ಮಕ್ಕಳು ಸಿಕ್ಕಾಕೊಂಡಿದ್ದಾರೆ ಒಳಗಡೆ. ಸ್ಟೂಡೆಂಟ್ಸ್. ನಮ್ಮ NDRF ಟೀಮ್ ಬಂದಿದೆ ಬೆಂಗಳೂರಿಂದ. 32 ಆಫ್ ದೆಮ್ ಆರ್ ದೇರ್. ಅವ್ರ ಎಕ್ಸ್ಪರ್ಟೀಸ್ನ ಯೂಸ್ ಮಾಡಿ ಅವ್ರನ್ನ ಹೊರಗಡೆ ತರುವಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ. 47 ಜನಕ್ಕೆ ನಾವು ರೆಸ್ಕ್ಯೂ ಆಪರೇಟ್ ಮಾಡಿದ್ದೀವಿ. 47 ಜನಕ್ಕೆ ಮೆಡಿಕಲ್ ಏಡ್ ಎಲ್ಲದನ್ನು ಕೊಡಿಸಿದ್ದೀವಿ. ಆ್ಯಂಬುಲೆನ್ಸ್ಗಳು 5 ಆ್ಯಂಬುಲೆನ್ಸ್ಗಳು ಸತತವಾಗಿ 5 ಕ್ರೇನ್ಗಳು ಕೆಲಸ ಮಾಡ್ತಾ ಇದ್ದಾವೆ. 6 JCBಗಳು ಕೆಲಸ ಮಾಡ್ತಾ ಇದ್ದಾವೆ. NDRF ಮತ್ತು SDRF ತುಕಡಿಗಳು ಬಂದಿದ್ದಾವೆ. ಅವ್ರುಗಳು ಸಹ ರೆಸ್ಕ್ಯೂ ಆಪರೇಷನನ್ನು ಮಾಡ್ತಾ ಇದ್ದಾರೆ. ಯುದ್ಧೋಪಾದಿಯಲ್ಲಿ ಕಂಪ್ಲೀಟ್ ಆಗೋ ತನಕ, ಇದು ಲಾಸ್ಟ್ ಪರ್ಸನನ್ನು ಸೇವ್ ಮಾಡೋ ತನಕಲೂ ನಾನ್ ಸ್ಟಾಪ್ ಇದನ್ನು ಮಾಡ್ತಾರೆ. ಇನ್ನು ಘಟನೆ ನಡೆಯುತ್ತಿದ್ದಂತೆ ಜಿಲ್ಲಾಡಳಿತ ಕಾರ್ಯಾಚರಣೆ ಆರಂಭಿಸಿದ್ದಾದರೂ ಅದು ಫಲ ನೀಡಿರಲಿಲ್ಲ. ಆದರೆ ಯಾವಾಗ ಅಧಿಕಾರಿಗಳು ಕಟ್ಟಡದ ನಕ್ಷೆ ಆಧರಿಸಿ ಕಾರ್ಯಾಚರಣೆಗೆ ಮುಂದಾದರೂ ಆಗಲೇ ಯಶಸ್ಸು ಸಿಗಲು ಶುರುವಾಯಿತು. ಕಟ್ಟಡದ ಕೆಳಭಾಗದಲ್ಲಿ ಕೆಲವು ಪ್ರದೇಶದಲ್ಲಷ್ಟೇ ಜನರು ಸಿಕ್ಕಾಕಿಕೊಂಡಿರಬಹುದು ಅಂತ ಲೆಕ್ಕಾಚಾರ ಹಾಕಿದ ಅಧಿಕಾರಿಗಳು ಅಲ್ಲಿಯೇ ಕಾರ್ಯಾಚರಣೆ ನಡೆಸಲು ಶುರು ಮಾಡಿದರು. ಇದರಿಂದಾಗಿ ಅವಶೇಷಗಳಡಿ ಸಿಲುಕಿದ್ದ 50ಕ್ಕೂ ಹೆಚ್ಚು ಜನರ ರಕ್ಷಣೆ ಮಾಡಲು ಸಾಧ್ಯವಾಯಿತು. ಇನ್ನು ಸುಮಾರು 1.5 ಗಂಟೆ ಹೊತ್ತಿಗೆ ಬೆಂಗಳೂರಿನಿಂದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ದಳ ಘಟನಾ ಸ್ಥಳಕ್ಕೆ ಆಗಮಿಸಿತ್ತು. ಈ ತಂಡದವರು ಕಟ್ಟಡದ ಮಾಹಿತಿ ಹಾಗೂ ನಕ್ಷೆಯ ಸಹಾಯದಿಂದ ಕಾರ್ಯಾಚರಣೆ ಆರಂಭಿಸಿದ್ದು, ಇವರ ಜೊತೆ ಕಾರ್ಯಾಚರಣೆಯ ಜವಾಬ್ದಾರಿಯನ್ನು NDRF ಕೂಡ ವಹಿಸಿಕೊಂಡಿದೆ. ಬದುಕಿದೆಯಾ ಬಡಜೀವ ಎಂಬಂತೆ ಹೋಟೆಲ್ ಮಾಲೀಕರೊಬ್ಬರು ಸಾಕಿದ ನಾಯಿ ಅವಶೇಷಗಳ ಮಧ್ಯೆ ಸಿಲುಕಿ ಸತತ 11 ಗಂಟೆಗಳ ಕಾರ್ಯಾಚರಣೆಯಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದೆ. G+3 ಕಟ್ಟಡ ಸಂಪೂರ್ಣವಾಗಿ ಕುಸಿದಿದ್ದರೂ ತೀರಾ ಕೆಳಭಾಗದ ಕಟ್ಟಡ ಏನೂ ಆಗಿಲ್ಲ. ಹೀಗಾಗಿ ಕೆಳಮಟ್ಟದ ಮಹಡಿಯಲ್ಲಿದ್ದವರು ಬಚಾವಾಗಿರುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು 20ಕ್ಕೂ ಹೆಚ್ಚು ಜನರು ಅವಶೇಷಗಳಡಿ ಸಿಲುಕಿರೋ ಶಂಕೆ ಇದೆ. ಹೀಗಾಗಿ ಕಾರ್ಯಾಚರಣೆಯನ್ನು ಮುಂದುವರಿಸಬೇಕಿದೆ. ಒಟ್ಟಿನಲ್ಲಿ ಆದಷ್ಟು ಬೇಗನೆ ಕಾರ್ಯಾಚರಣೆ ನಡೆದು ಎಲ್ಲರೂ ಸುರಕ್ಷಿತವಾಗಿ ಹೊರಬರಲಿ ಅನ್ನೋದೇ ಎಲ್ಲರ ಆಶಯ. ದುರ್ಗೇಶ್ ನಾಯ್ಕ ಜೊತೆ ಯಲ್ಲಪ್ಪ ಸೋಲಾರಗೊಪ್ಪ, TV5 ಧಾರವಾಡ. ಧಾರವಾಡದಲ್ಲಿ ಬಹುಮಹಡಿ ಕಟ್ಟಡ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ಈಗ ಕಾರ್ಯಾಚರಣೆ ಮುಂದುವರೆದಿದೆ. ಲಕ್ನೋದಿಂದ ಆಗಮಿಸಿದಂಥ NDRF ಟೀಮ್ ಅನ್ನ ಕಾರ್ಯಾಚರಣೆಯನ್ನ ಮುಂದುವರಿಸುತ್ತಿದೆ. ದೃಶ್ಯಾವಳಿಗಳಲ್ಲಿ ನೋಡ್ತಿದ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಈಗ ಕಾರ್ಯಾಚರಣೆ ಎಲ್ಲಿ ತನಕ ಬಂದಿದೆ ಮತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ, ಸ್ಥಳದಲ್ಲಿ ಏನಾಗ್ತಾ ಇದೆ? ದಿವ್ಯ, ಏನು ಅಂತಂದರೆ ಧಾರವಾಡದಲ್ಲಿ ಕಂಡು ಕಾಣದಂಥ ಘಟನೆ ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ನಡೆದೇ ಬಿಡ್ತು. ಈ ಒಂದು ಘಟನೆ ಅಂದರೆ ನಿರ್ಮಾಣ ಹಂತದ ಕಟ್ಟಡ ಕುಸಿದು 4 ಅಂತಸ್ತಿನ ಒಂದು ಕಟ್ಟಡ ಕುಸಿದು ಈಗಾಗಲೇ ಒಂದು 4 ಜನ ಸಾವನ್ನಪ್ಪಿರುವಂಥದ್ದು, 54 ಜನರು ರಕ್ಷಣೆ ಮಾಡಿರುವಂಥದ್ದು. ನಾವು ಇಲ್ಲಿ ಚಿತ್ರದಲ್ಲಿ ನೋಡಿದಾಗ ಒಂದು NDRF ತಂಡ ಏನಿದೆ, ಈ NDRF ತಂಡ ರಾತ್ರಿ 1:30ರಿಂದ ಈ ಒಂದು ಸ್ಥಳದಲ್ಲಿ ಒಂದು ಕಾರ್ಯಾಚರಣೆ ಮಾಡ್ತಾ ಇದೆ. ಈ ಒಂದು ಅಂದರೆ ಈಗಾಗಲೇ ಒಂದು ಸುರಂಗ
ಮಾರ್ಗ ಅಂದರೆ ಏನು ಅವಶೇಷದ ಅಡಿ ಸುಮಾರು ಜನ ಸಿಲುಕಿದ್ದಾರೆ. ಇನ್ನೂ ಸಹಿತ 30ಕ್ಕೂ ಹೆಚ್ಚು ಜನ ಈ ಒಂದು ಅವಶೇಷದ ಅಡಿ ಸಿಲುಕಿಕೊಂಡಿದ್ದಾರೆ. ಅವರನ್ನು ರಕ್ಷಣೆ ಮಾಡಲು ಈ ಒಂದು ಕಟ್ಟಡದಲ್ಲಿಯೇ ಒಂದು ಸುರಂಗ ಮಾರ್ಗವನ್ನು ಈ NDRF ತಂಡ ಒಂದು ಕೊರೆದಿದೆ. ಅಲ್ಲಿ ಅವರಿಗಾಗಿ ಒಂದು ಶೋಧ ಕಾರ್ಯ ನಡೆಸಿದೆ. ಅವರು ಒಳಗಡೆ ಹೋಗಿ ಅಲ್ಲಿರುವಂತಹ ಜನರನ್ನ, ಯಾರು ಒಳಗಡೆ ಸಿಲುಕಿಕೊಂಡಿದ್ದಾರೋ ಅವರನ್ನ ಹೊರಗೆ ಕರೆದುಕೊಂಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡಬಹುದು, ಅಂದ್ರೆ ಆ ಮೂಲೆಯಲ್ಲಿ ನೋಡಿದಾಗ ಈ ಒಂದು NDRF ಮತ್ತು SDRF ಎರಡು ತಂಡಗಳು ಈ ಒಂದು ಘಟನೆ ನಡೆದಂತ 2 ತಾಸಿನಲ್ಲೇ ಒಂದು SDRF ತಂಡ ಸ್ಥಳಕ್ಕೆ ಬಂತು. ನಂತರ ರಾತ್ರಿ 1:30 ಸುಮಾರಿಗೆ NDRF ತಂಡ ಲಕ್ನೋದಿಂದ ಧಾರವಾಡಕ್ಕೆ ಆಗಮಿಸಿತು. NDRF ಬಂದರಿಂದ ಈ ಒಂದು ಶೋಧ ಕಾರ್ಯ ಅಂದ್ರೆ ರಕ್ಷಣಾ ಕಾರ್ಯ ಬಹಳ ಚುರುಕಿನಿಂದ ನಡೆದಿದೆ. ಈ ಒಟ್ಟು ಈಗಾಗಲೇ ಅಂದ್ರೆ 54 ಜನರನ್ನ ರಕ್ಷಣೆ ಮಾಡಲಾಗಿದೆ. 4 ಜನರು ಸಾವನ್ನಪ್ಪಿದ್ದಾರೆ. ಯಾಕಂದ್ರೆ ದೊಡ್ಡದಂತಹ ದುರ್ಘಟನೆ ನಡೆದ್ರು ಸಹಿತ ಎಲ್ಲರೂ ಒಂದು ಸಮಾಧಾನದ ವಿಷಯ ಏನಂತಂದ್ರೆ ಸಾವಿನ ಸಂಖ್ಯೆ ಬಹಳ ಕಡಿಮೆಯಾಗಿದೆ. 54 ಜನರು ಒಂದು ಮರು ಜನ್ಮವನ್ನು ಪಡೆದು ಸಾವನ್ನೇ ಗೆದ್ದು ಬಂದಿದ್ದಾರೆ. ಈಗಾಗಲೇ ಒಂದು NDRF ತಂಡ ಇಲ್ಲಿ ಇರುವಂತಹ ಏನು ಈ ಪಿಲ್ಲರ್ಗಳು ಬಿದ್ದಿದ್ದಾವೆ, ಅವಶೇಷಗಳು ಬಿದ್ದಿದ್ದಾವೆ, ಅವನ್ನ ಕಟ್ ಮಾಡ್ತಾರೆ. ಗ್ಯಾಸ್ ಕಟ್ಟರ್ನ ಯೂಸ್ ಮಾಡಿಕೊಂಡು ಅಲ್ಲಿರುವ ರಾಡನ್ನ ಕಟ್ ಮಾಡಿಕೊಂಡು ಸಣ್ಣದಾದ ತುಕಡಿಗಳನ್ನು ಮಾಡಿಕೊಂಡು ಇವನ್ನೆಲ್ಲ ಬೇರೆ ಕಡೆ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಒಟ್ಟಾರೆ ಅಂತಂದ್ರೆ ಏನು ಧಾರವಾಡದಲ್ಲಿ ನಡೆದಂತಹ ಘಟನೆಗೆ ಇನ್ನೂ ಸಹಿತ ಈ ಒಳಗಡೆ ಇನ್ನೂ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಯಾಕೆಂತಂದ್ರೆ ಇಲ್ಲಿ ಒಂದು ಕಂಪ್ಯೂಟರ್ ಸೆಂಟರ್ ಸಹಿತ ಇತ್ತು. ಆ ಕಂಪ್ಯೂಟರ್ ಸೆಂಟರ್ಗೆ ಜಾಬ್ಗಾಗಿ ನೂರಾರು ವಿದ್ಯಾರ್ಥಿನಿಯರು ದಿನಂಪ್ರತಿ ಒಂದು ಅಪ್ಲಿಕೇಶನ್ ಹಾಕಲಿ ಬರ್ತಾ ಇರ್ತಾರೆ. ಅದೇ ರೀತಿ ಸಹಿತ ನಿನ್ನೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಇಲ್ಲಿ 20ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಅಂದ್ರೆ ವಿದ್ಯಾರ್ಥಿಗಳು ಆ ಒಂದು ಏನು ಕಂಪ್ಯೂಟರ್ ಸೆಂಟರ್ಗೆ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬಂದಿದ್ರು. ಅವರಲ್ಲಿ ಈಗಾಗಲೇ 2 ಹೊರಗಡೆ ತೆಗೆಯಲಾಗಿದೆ. ಇನ್ನು 12ಕ್ಕೂ ಹೆಚ್ಚು ಜನ ಅಂದ್ರೆ ಇಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಹಿತಿ ಕೊಡುವ ಪ್ರಕಾರ ಇನ್ನು 12ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಒಳಗಡೆ ಇದ್ದಾರೆ. ಮತ್ತು ಬೇರೆ ಬೇರೆ ಇಲ್ಲಿ ಹೋಟೆಲ್ಗಳು ಇದ್ವು, ಮೆಡಿಕಲ್ ಶಾಪ್ಗಳು ಇದ್ವು ಮತ್ತು ಬೇರೆ ಬೇರೆ ಮಳಿಗೆಗಳಿದ್ವು. ಅದು ಅಲ್ಲದೆ ಸಾಕಷ್ಟು ಕಚೇರಿಗಳು ಸಹಿತ ಇಲ್ಲಿದ್ದು. ನಿನ್ನೆ ಸಾಕಷ್ಟು ಕಚೇರಿಗಳ ಮೀಟಿಂಗ್ಗಳು ಸಹಿತ ಇಲ್ಲಿ ವೇಸ್ಟೇಜ್ ಕಂಪನಿ ಅಂತೇಳಿ ಇನ್ನೊಂದು ಕಂಪನಿ ಇದೆ. ಆ ಕಂಪನಿಯಲ್ಲಿ ನಿನ್ನೆ ತಾನೇ 3 ಗಂಟೆಗೆ ಅಲ್ಲಿ ಒಂದು ಮೀಟಿಂಗ್ ನಡೀತಾ ಇತ್ತು. ಆ ಮೀಟಿಂಗ್ ಅಲ್ಲಿ ಸುಮಾರು 20ಕ್ಕೂ ಹೆಚ್ಚು ಜನ ಆ ಮೀಟಿಂಗ್ ಅಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ಇನ್ನೂ ಒಬ್ಬರು ಸಹಿತ ಹೊರಗಡೆ ಬಂದಿಲ್ಲ, ಅವರು ಸಹಿತ ಒಳಗಡೆ ಇದ್ದಾರೆ ಅನ್ನೋದು ಜಿಲ್ಲಾಡಳಿತ ಮಾಹಿತಿ ಕೊಡ್ತಾ ಇದೆ. ದಿವ್ಯಾ, ಒಟ್ಟು ಈಗ ಎಷ್ಟು ಜನ ಒಳಗಡೆ ಸಿಲುಕಿಕೊಂಡಿದ್ದಾರೆ ಮತ್ತು ಈಗ NDRF ಟೀಮ್ ಅಂದ್ರೆ ಗಾಜಿಯಾಬಾದಿಂದ ಬರುವಂತ NDRF ಟೀಮ್ ಎಷ್ಟು ಗಂಟೆಗೆ ಬರುತ್ತೆ, ಏನಾಗ್ತಿದೆ ಯಲ್ಲಪ್ಪ ಅಲ್ಲಿ? ದಿವ್ಯಾ, ಏನಂತಂದ್ರೆ ಈಗ ಜಿಲ್ಲಾಡಳಿತ ಹೇಳೋ ಪ್ರಕಾರ ಇನ್ನೂ 30ಕ್ಕೂ ಹೆಚ್ಚು ಜನ ಅಂದ್ರೆ ಇಲ್ಲೇನು ಜಾಬ್ಗಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬಂದಿದ್ರು ಆ ವಿದ್ಯಾರ್ಥಿಗಳು ನಡ್ಕೊಂಡು ಮತ್ತು ಎಲ್ಲರೂ ನಡ್ಕೊಂಡು ಜಿಲ್ಲಾಡಳಿತ ನೀಡೋ ಪ್ರಕಾರ ಇನ್ನೂ 30ಕ್ಕೂ ಹೆಚ್ಚು ಜನ ಒಳಗಡೆ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಆದರೆ ಅವರು ಇನ್ನು 30ಕ್ಕೂ, ಯಾಕೆಂತಂದ್ರೆ ಇದು ಅಂಕಿ ಸಂಖ್ಯೆಗಳು, ಯಾವುದೇ ಒಂದು ಕಚೇರಿ ಸೀಮಿತ ಆದರೆ ಇಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇತ್ತು. ಆದರೆ ಇಲ್ಲಿ ಸಾಕಷ್ಟು ಮಳಿಗೆ ಇದ್ದಿದ್ದರಿಂದ ಇಲ್ಲಿ ಅಂಕಿ ಅಂಶಗಳು ಜಿಲ್ಲಾಡಳಿತಕ್ಕಾಗಲಿ ಪೊಲೀಸ್ ಇಲಾಖೆಯಾಗಲಿ ಸಿಗ್ತಾ ಇಲ್ಲ. ಯಾಕೆಂತಂದ್ರೆ ಸಾಕಷ್ಟು ಜನ ಇಲ್ಲಿ ಈ ಒಂದು ಮಳಿಗೆಗೆ ಬರ್ತಾರೆ, ಹೋಗ್ತಿರ್ತಾರೆ ದಿನಂಪ್ರತಿ. ಯಾಕಂದ್ರೆ 2 ಮಳಿಗೆಗಳಿಗೆ ಆಗಲೇ ಇಲ್ಲಿ ಕೆಲಸ ಕಾರ್ಯಕ್ರಮಗಳೆಲ್ಲ ನಡೆದಿದ್ವು. ಆ ಒಂದು 2 ಮಳಿಗೆಗಳಲ್ಲಿ ಎಲ್ಲ ರೀತಿಯಾಗಿ ಕಚೇರಿಗಳು ಇದ್ವು ಮತ್ತು ವಿವಿಧ ರೀತಿಯಾಗಿ ಅಂಗಡಿಗಳಿದ್ವು. ಅಲ್ಲಿಗೆ ಬಂದಂತಹ ಹೋಟೆಲ್ಗಳಲ್ಲಿ ತಿಂಡಿ ತಿನ್ನಲಿಕ್ಕೆ ಏನು ಬಂದಿದ್ರು ಅಲ್ಲಿ ಆ ಜನರು ಸಹಿತ ಒಳಗಡೆ ಸಿಲುಕಿಕೊಂಡಿದ್ದಾರೆ. ಮತ್ತು ಸಣ್ಣ ಪುಟ್ಟ ಕಿರಾಣಿ ಅಂಗಡಿಗಳನ್ನ ತಮಗೆ ಬೇಕಾದಂತಹ ದಿನನಿತ್ಯದ ವಸ್ತುಗಳನ್ನ ಏನು ಅವರು ತೆಗೆದುಕೊಳ್ಳಿಕ್ಕೆ ಈ ಒಂದು ಮಳಿಗೆ ಬಂದ್ರು, ಅವರು ಸಹಿತ ಒಳಗಡೆ ಸಿಲುಕಿಕೊಂಡಿದ್ದಾರೆ. ಆದ್ರೆ ಇಲ್ಲಿ ಒಂದು ಗಾಜಿಯಾಬಾದಿಂದ ಇನ್ನು 78 ಜನರ ಒಂದು NDRF ತಂಡ ಏನು ಈಗಾಗಲೇ ಬರಬೇಕಾಗಿತ್ತು, ಆದ್ರೆ ಇನ್ನೂ ಬಂದಿಲ್ಲ. ಜಿಲ್ಲಾಡಳಿತ ಪ್ರಕಾರ ಆ ತಂಡವು ಸಹಿತ ಇನ್ನೂ ಕೆಲವೇ ಗಂಟೆಗಳಲ್ಲಿ ಬರುತ್ತೆ. ಅವರು ಸಹಿತ ಈ ಒಂದು ಶೋಧ ಕಾರ್ಯದಲ್ಲಿ ಭಾಗವಹಿಸ್ತಾರೆ. ಈ ಅವಶೇಷದಲ್ಲಿ ಏನು ಸಿಲುಕಿಕೊಂಡಿದ್ದಾರೆ ಅವರಿಗಾಗಿ ರಕ್ಷಣಾ ಕಾರ್ಯ ಮಾಡ್ತೇವೆ. ಒಳಗಿದ್ದಂತರಿಗೆ ಯಾವುದೇ ಒಬ್ಬ ವ್ಯಕ್ತಿಗೂ ಸಹಿತ ಜೀವಕ್ಕೆ ಹಾನಿಯಾಗದೆ ಅವ್ರನ್ನ ರಕ್ಷಣೆ ಮಾಡ್ತೀವಿ ಅನ್ನೋದು ಜಿಲ್ಲಾಡಳಿತ ಭರವಸೆ ಆಗಿದೆ. ದಿವ್ಯಾ, ಓಕೆ, ಆದಷ್ಟು ಬೇಗ ಎಲ್ಲರೂ ಸುರಕ್ಷಿತವಾಗಿ ಅವರು ಬರಲಿ ಅಂತ ನಾವು ಕೂಡ ಆಶಿಸೋಣ. ಯಲ್ಲಪ್ಪ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.